ನಮಸ್ಕಾರ ಸ್ನೇಹಿತರೆ, ಕನ್ನಡಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮ್ಮ ಲಾ ಸಿಸ್ಟಮ್ ಮೇಲೆ 2 ಪಾರ್ಟಲ್ಲಿ ವಿಡಿಯೋ ಮಾಡಿದ್ದೀವಿ. ಅದರಲ್ಲಿ ನಾನು ನಮ್ಮ ಲಾ ಸಿಸ್ಟಮಲ್ಲಿರೋ ಫ್ಲಾಸ್ ಮತ್ತು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ದೀನಿ. ಯಾರಾದರೂ ಇನ್ನೂ ವಿಡಿಯೋನ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲೇ ಇದೆ, ಪ್ಲೀಸ್ ನೋಡಿ. ಫ್ರೆಂಡ್ಸ್, ಹಾಗೆ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಮ್ಮ ರಾಜಕಾರಣಿಗಳ ಬಗ್ಗೆ, ಹಾಗೆ ಅವರು ನಮ್ಮನ್ನು ಹೇಗೆ ಆಳ್ತಾ ಇದ್ದಾರೆ ಅಂತಲೂ ಈ ವಿಡಿಯೋಲಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಫ್ರೆಂಡ್ಸ್, ನಾವುಗಳು ಅಂದರೆ ಜನಸಾಮಾನ್ಯರು. ನಮ್ಮ ಕೈಲಿ ಆಗದೇ ಇರೋ ಕೆಲಸನ ನಾವು ನಮ್ಮ ರಾಜಕಾರಣಿಗಳ ಮುಖಾಂತರ ಕೆಲಸ ಮಾಡಿಸೋಕೆ ಅಂತಾನೆ ವೋಟ್ ಹಾಕ್ತೀವಿ. ಆದರೆ ಅದೇ ರಾಜಕಾರಣಿಗಳು ಅವ್ರ ಕೆಲಸನ ಕರೆಕ್ಟಾಗಿ ಮಾಡ್ತಾ ಇದ್ದಾರಾ ಅಥವಾ ಇಲ್ವಾ ಅಂತ ನೀವೇ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್, ನಮ್ಮ ಜನಗಳು ಕೂಡ ರಾಜಕಾರಣಿಗಳನ್ನ ಮಾತಾಡಿಸ್ಬೇಕಾದ್ರೆ ಒಳ್ಳೆ ಗುಲಾಮರ ರೀತಿಯಲ್ಲಿ ರೋಡ್ನಲ್ಲಿ ನಿಂತ್ಕೊಂಡು ಅವ್ರುಗಳೆಲ್ಲ ಕಾರಲ್ಲಿ ಕೂತ್ಕೊಂಡು ಇವ್ರನ್ನ ಕೇಳ್ತಾ ಇರ್ತಾರೆ. ಅದೇ ಎಲೆಕ್ಷನ್ ಟೈಮಲ್ಲಿ ನಿಮ್ಮ ಮನೆಗಳ ಹತ್ರ ವೋಟ್ಗೋಸ್ಕರ ಬರೋ MLA MP ನಿಮ್ಮ ಕಷ್ಟ ಕೇಳೋಕ್ಕೆ ಮಾತ್ರ ರೋಡಲ್ಲೂ ಅಥವಾ ಅವರ PA ನಂಬರ್ನ ಕೊಟ್ಟು ಹೋಗ್ತಾರೆ. ಯಾಕೆ? ನೀವುಗಳು PAಗೆ ವೋಟ್ ಹಾಕ್ತೀರಾ ಅಥವಾ MLAಗಳಿಗೆ ವೋಟ್ ಹಾಕ್ತೀರಾ? ಎಲೆಕ್ಷನ್ ಗೆದ್ದಾಗ ನೆಕ್ಸ್ಟು MLA ಆರ್ MP ಗಳು 5 ವರ್ಷ ಆದಮೇಲೆ ನಮ್ಗಳಿಗೆ ಕಾಣಿಸ್ತಾರೆ. ಫ್ರೆಂಡ್ಸ್, ಬೇರೆ ದೇಶದಲ್ಲಿ ಪೊಲಿಟಿಷಿಯನ್ ಆಗಬೇಕಾದ್ರೆ ಆ ಕ್ಯಾಂಡಿಡೇಟ್ ಏನು ಓದಿದ್ದಾನೆ, ಮತ್ತು ಅವನ ಪ್ರೊಫೆಷನ್ ಏನು, ಮತ್ತು ಆ ಕ್ಯಾಂಡಿಡೇಟ್ ನಮಗೆ ಏನೆಲ್ಲ ಸೇವೆ ಮಾಡಬಹುದು, ಅವರಿಗೆ ಅಧಿಕಾರ ಕೊಟ್ಟರೆ ಕರೆಕ್ಟಾಗಿ ಉಪಯೋಗಿಸ್ಕೊಳ್ತಾರೋ ಇಲ್ವೋ ಅಂತ ಯೋಚನೆ ಮಾಡಿ ವೋಟ್ ಹಾಕಿ ಚೂಸ್ ಮಾಡ್ತಾರೆ. ಅದಕ್ಕೆ ನಮ್ಮ ದೇಶಕ್ಕಿಂತ ಕಮ್ಮಿ ಪಾಪ್ಯುಲೇಷನ್ ಇರೋ ದೇಶಗಳು ಕರಪ್ಷನ್ ಇಂಡೆಕ್ಸಲ್ಲಿ ಬಹಳ ಕೆಳಗಡೆ ಇದ್ದಾವೆ. ಫ್ರೆಂಡ್ಸ್, ಕೆಳಗೆ ಅಂದರೆ ಆ ದೇಶದಲ್ಲಿ ಕರಪ್ಷನ್ ಸಪೋರ್ಟ್ ಮಾಡಲ್ಲ ಮತ್ತು ತಗೊಳ್ಳಲ್ಲ ಅಂತ ಅರ್ಥ. ಆದರೆ ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ ಅಂದರೆ ಕರಪ್ಷನ್ ಇಲ್ಲದೆ ಯಾವ ಕೆಲಸನೂ ಆಗಲ್ಲ. ಫ್ರೆಂಡ್ಸ್, ನಮ್ಮ ರಾಜಕಾರಣಿಗಳ ಕೈಯಲ್ಲಿ ಇದನ್ನೆಲ್ಲ ಕಂಟ್ರೋಲ್ ಮಾಡೋ ಶಕ್ತಿ ಇದ್ರೂ ಅವ್ರು ಮಾಡಲ್ಲ. ಯಾಕೆ ಅಂದರೆ ಸ್ವತಃ ಅವರೇ ಕರಪ್ಷನ್ನ ಸಪೋರ್ಟ್ ಮಾಡ್ತಾರೆ. ಫ್ರೆಂಡ್ಸ್, ಈಗ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ನೀವೇ ನೋಡಿ. ಒಬ್ಬ IPS अधिकारियाद अभिषेक ಅವರು करप्शन ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ. अगर आप बहुत क्लोज फ्रेंड हो किसी पॉलिटिशियन के या एक एडमिनिस्ट्रेटिव ऑफिसर के, डू यू थिंक कि आपके पास पैसे कमाने की ज़्यादा अपॉर्चुनिटीज होती है उनके साथ मिलके? यस, 100%. इस वजह से नहीं कि वो आपको अनड्यू फेवर दे देगा, बट इस वजह से कि आपको सिस्टम की प्रोसेसेस की ज़्यादा नॉलेज होगी और आपके इन्फॉर्मेशन पहले पहुंचेगी. हाँ, तो आपके पास अपॉर्चुनिटी ज़रूर होगी, बट आप कमा पाओगे नहीं कमा पाओगे, इट विल डिपेंड ऑन योर ओन टैलेंट एंड कैलिबर. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಲೆಕ್ಷನ್ ಟೈಮಲ್ಲಿ ಖರ್ಚು ಮಾಡಿರೋ ದುಡ್ಡನ್ನು ರಿಕವರ್ ಮಾಡೋಕೆ ಅಂತಲೇ ಎಲ್ಲ ದಾರಿಯಲ್ಲೂ ಕರಪ್ಷನ್ ಮಾಡ್ತಾ ಇದ್ದಾರೆ. ಕರಪ್ಷನ್ ಅನ್ನೋದು ಎಷ್ಟು ಆಳವಾಗಿ ಬೆಳೆದಿದೆ ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಮತ್ತು ಸ್ವಾತಂತ್ರ್ಯ ಸಿಕ್ಕ ಮೇಲೇನು ಇನ್ನೂ ಜಾಸ್ತಿ ಆಗಿದೆ ಹೊರತು ಕಡಿಮೆ ಆಗಿಲ್ಲ. ಎಲ್ಲ ಜನಸಾಮಾನ್ಯರಿಗೂ ಗೊತ್ತಿರೋ ವಿಷಯ ಇದು. ಯಾವುದಾದ್ರೂ ಕೆಲಸ ಮಾಡಿಸ್ಬೇಕಂದ್ರೆ ಆ ರಾಜಕಾರಣಿಗೆ ಲಂಚ, ಈ ಆಫೀಸರ್ಗೆ ಲಂಚ ಕೊಟ್ರೇನೆ ಅವ್ರ ಕೆಲಸ ಆಗೋದು ಅಂತ. ಮತ್ತು ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಜುಕೇಷನ್ ಸಿಸ್ಟಮಲ್ಲಿ ಒಂದು ಹೈರಾರ್ಕಿ ಇದೆ. ನರ್ಸರಿ, ಪ್ರೈಮರಿ ಮತ್ತು ಹೈಸ್ಕೂಲ್ ಆದಮೇಲೆ PU ಆ್ಯಂಡ್ ಡಿಗ್ರಿ. ಒಬ್ಬ ಸ್ಟೂಡೆಂಟ್ ಇದನ್ನೆಲ್ಲ ಕಂಪ್ಲೀಟ್ ಮಾಡಲೇಬೇಕು ಯಾವುದಾದ್ರೂ ಒಳ್ಳೆ ಜಾಬ್ ತೊಗೋಬೇಕು ಅಂದರೆ. ಆದರೆ ನಮ್ಮನ್ನು ಆಳೋ ರಾಜಕಾರಣಿಗಳಿಗೆ ಯಾವ ಎಜುಕೇಷನು ಬೇಕಿಲ್ಲ, ಏನೂ ಇಲ್ಲ. ಜಸ್ಟ್ ಪೊಲಿಟಿಕಲ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರೆ ಸಾಕು, ಅವನಿಗೆ ಪಾಲಿಟಿಕ್ಸಲ್ಲಿ ಎಂಟ್ರಿ ಸಿಕ್ಕಂಗೆ ಮತ್ತು ಲೋಕಲ್ ಎಲೆಕ್ಷನ್ಸಲ್ಲಿ ಟಿಕೆಟ್ ಫಿಕ್ಸ್. ವಿಪರ್ಯಾಸ ಅಂದರೆ ಒಬ್ಬ ಸಿವಿಲ್ ಇಂಜಿನಿಯರಿಂಗೇ ಓದಬೇಕು ಅಂತ ರೂಲ್ಸ್ ಇದೆ. ಆದರೆ ಒಬ್ಬ ಮಿನಿಸ್ಟರ್ಗೆ ಯಾವ ಕ್ವಾಲಿಫಿಕೇಷನ್ನು ಬೇಕಿಲ್ಲ. ಎಲೆಕ್ಷನ್ ಗೆದ್ದು ಒಳ್ಳೆ ಇನ್ಫ್ಲುಯೆನ್ಸ್ ಇದ್ದರೆ ಸಾಕು, ಒಂದು ಒಳ್ಳೆ ಪಾರ್ಟಿಯಲ್ಲಿ ಇನ್ಫ್ಲುಯೆನ್ಸ್ ಮಾಡಿದರೆ ಆಯಿತು, ಈಸಿಯಾಗಿ ಅವನು ಪೊಲಿಟಿಷಿಯನ್ ಆಗೋಗ್ತಾನೆ. ಇನ್ನು ನಮ್ಮ ರಾಜಕಾರಣಿಗಳ ಕ್ವಾಲಿಫಿಕೇಷನ್ಸ್ ಏನಂದರೆ ಟೀ ಮಾರೋರು, ಆಟೋ ಡ್ರೈವರ್, ರೌಡಿಸಮ್, ಕೋಮು ಗಲಭೆಗೆ ಪ್ರಚೋದನೆ ಮಾಡೋರಿಗೆ ಪಾರ್ಟಿಗಳು ಟಿಕೆಟ್ ಕೊಟ್ಟು ಗೆಲ್ಲಿಸ್ತಾರೆ. ವಿಪರ್ಯಾಸವೇನೆಂದರೆ ನಮ್ಮ ದೇಶದಲ್ಲಿ ಮಾತ್ರ ಪಾಲಿಟಿಕ್ಸಲ್ಲಿ ಒಂದೇ ಯಾವುದೇ ಡಿಗ್ರಿ ಹಾಗೂ ಕ್ವಾಲಿಫಿಕೇಷನ್ ಬೇಡ, ಜಸ್ಟ್ ಇನ್ಫ್ಲುಯೆನ್ಸ್ ಆ್ಯಂಡ್ ದುಡ್ಡಿದ್ರೆ ಸಾಕು, ನೀವು MLA ಆ್ಯಂಡ್ MP ಆಗ್ಬೋದು. ಫ್ರೆಂಡ್ಸ್, ಇನ್ನೂ ಒಂದಷ್ಟು ಕ್ಯಾಟಗರಿ ಇದೆ, ಅಲ್ಲಿ ಯಾವ ಡಿಗ್ರಿ ಅಥವಾ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ. ಅದು ಯಾವುದು ಅಂತ ನೀವೇ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ನಾನು ಹೇಳೋ ವಿಷಯನ ಯೋಚನೆ ಮಾಡಿ. ನಮ್ಮ ದೇಶದಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಟೈರ್ಮೆಂಟ್ ಆಗೋದು 60 ವರ್ಷಕ್ಕಿದೆ. ಮತ್ತು ಪ್ರೈವೇಟ್ ಸೆಕ್ಟಾರಲ್ಲಿ ಅಲ್ಲಿವರೆಗೂ ಯಾವುದೇ ಎಂಪ್ಲಾಯೀಸ್ನ ಇಟ್ಕೊಳ್ಳೋದೇ ಇಲ್ಲ, ರೀಪ್ಲೇಸ್ ಮಾಡ್ತಾರೆ. ಆದರೆ ನಮ್ಮನ್ನು ಆಳೋ ರಾಜಕಾರಣಿಗಳಿಗೆ ಮಾತ್ರ ವಯಸ್ಸೇ ಆಗೋಲ್ಲ ಫ್ರೆಂಡ್ಸ್. 70-80ರಲ್ಲೂ ಅದೆಷ್ಟು ರಾಜಕಾರಣಿಗಳಿದ್ದಾರೆ ಅಂದರೆ ನೀವೇ ನೋಡಿ. ನಮ್ಮ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ 76 ವರ್ಷ ಮತ್ತು HD ದೇವೇಗೌಡ ಅವರಿಗೆ 91 ವರ್ಷ.
ಹಾಗೆ ಶಾಮನೂರ್ ಶಿವಶಂಕರಪ್ಪ ಅವರಿಗೆ 93 ವರ್ಷ. ಫ್ರೆಂಡ್ಸ್, ಸಹಜವಾಗಿ ನಮ್ಮ ಮನೆಯಲ್ಲೇ ವಯಸ್ಸಾದವ್ರನ್ನ ಕೆಲಸ ಮಾಡೋಕ್ಕೆ ಬಿಡಲ್ಲ. ನಾವೇ ಹೇಳ್ತೀವಿ, ನಿಮಗೆ ಯಾಕೆ ಕೆಲಸ, ನೀವು ಮಾಡೋಕ್ಕಾಗಲ್ಲ ಅಂತ. ಆದರೆ ರಾಜಕೀಯದಲ್ಲಿ ಮಾತ್ರ ವಯಸ್ಸಾದ್ರೂ ಇನ್ನೂ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸ್ತೀವಿ. ಫ್ರೆಂಡ್ಸ್, ನೀವು ಅಂದ್ಕೊಳ್ತಾ ಇರ್ಬೋದು, ವಯಸ್ಸಾಗಿರೋರು ರಾಜಕಾರಣದಲ್ಲಿ ಇರಬಾರ್ದಾ ಅಂತ. ಖಂಡಿತ ಇಲ್ಲ ಫ್ರೆಂಡ್ಸ್. ಎಷ್ಟೋ ರಾಜಕಾರಣಿಗಳು ವಯಸ್ಸಾದ್ರೂ ತಮ್ಮ ಕೆಲಸವನ್ನು, ಕರ್ತವ್ಯವನ್ನು ಚಾಚೂ ತಪ್ಪದೆ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ಕೆಲವು ಉದಾಹರಣೆಗಳು ಅಂದರೆ, ನಮ್ಮ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ವೀಲ್ ಚೇರಲ್ಲಿ ಬಂದು ಸದನದ ಕರ್ತವ್ಯದಲ್ಲಿ ಭಾಗಿಯಾಗಿದ್ದರು. ಹಾಗೆ ಮತ್ತೆ ಈಗಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಕೂಡ ತಮ್ಮ ಕರ್ತವ್ಯವನ್ನು ಚಾಚೂ ತಪ್ಪದೆ ಹೆಂಗೆ ಪಾಲಿಸ್ತಾರೆ ಅಂದರೆ, ಅವರ ತಾಯಿ ನಿಧನವಾದಾಗ ಕೂಡ ಅವರ ತಾಯಿಯ ಮೃತ ಕಾರ್ಯಗಳನ್ನೆಲ್ಲ ಮುಗಿಸಿ ಅವರ ಕೆಲಸಕ್ಕೆ ಹಾಜರಾಗಿದ್ದರು. Shortly after the demise of the Prime Minister's mother, और उन्होंने अपने स्पीच में भी ये कहा कि देश की सेवा में रुकना नहीं चाहिए. So it's been a very difficult time for the Prime Minister, लेकिन फिर भी वो प्रधानमंत्री का कर्तव्य निभा रहे हैं. ಫ್ರೆಂಡ್ಸ್, ಬರೀ 2 ಉದಾಹರಣೆಗಳು ಅಂತ ಅನ್ಕೋಬೇಡಿ. ನಮ್ಮ ಮಾಜಿ ಪ್ರಧಾನಿ ಅವರು HD ದೇವೇಗೌಡ ಅವರು ಈ ವಯಸ್ಸಲ್ಲೂ ಸದನಕ್ಕೆ ಹೋಗಿ ಜನಗಳ ಕಷ್ಟಗಳಿಗೆ ಧ್ವನಿ ಆಗ್ತಾರೆ. ಇಷ್ಟು ವರ್ಷಗಳ ಕಾಲ ಒಂದೇ ರೀತಿಯ ರಾಜಕಾರಣಿಗಳನ್ನು ಆಯ್ಕೆ ಮಾಡಿ ಗೆಲ್ಲಿಸ್ತಾ ಇದ್ದೀವಿ. ಮತ್ತು ಅವರಷ್ಟೇ ಅಲ್ಲದೆ ಅವರ ಹೆಸರನ್ನು ಬಳಸಿಕೊಂಡು ರಾಜಕೀಯಕ್ಕೆ ಬಂದ ಅಂಥವರನ್ನು ಕೂಡ ಗೆಲ್ಲಿಸ್ತಾ ಇದ್ದೀವಿ. ಅವರ ಐಡಿಯಾಲಜಿ ಆಗಲಿ, ಅವರ ಮುಖ್ಯ ಉದ್ದೇಶ ಏನು, ಅವರು ನಮಗೋಸ್ಕರ ಯಾವ ಕೆಲಸ ಮಾಡ್ತಾರೆ ಮತ್ತು ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೋ ಅಂತ ಯೋಚನೆ ಮಾಡದೆ ಕೇವಲ ಅವರು ಕೊಡುವಂಥ 1000-2000 ಆಮಿಷಗಳಿಗೆ ಒಳಗಾಗಿ ವೋಟ್ ಹಾಕ್ತೀವಿ. ಅದಕ್ಕೂ ಮುಖ್ಯ ಏನು ಅಂದರೆ, ನಮ್ಮ ಹಿರಿಯ ರಾಜಕಾರಣಿಗಳು ಮತ್ತು ಚಿತ್ರನಟರು, ನಟಿಯರು ಕ್ಯಾಂಪೇನ್ ಮಾಡಿ ಈ MLAಗೆ ಅಥವಾ MP ಗೆ ವೋಟ್ ಹಾಕಿದರೆ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಮತ್ತು ಹಾಗೆಯೇ ನಿಮ್ಮ ಮನೆ ಮಗನಾಗಿ ಇದ್ದು, ಹಿರಿಯ ಮಗನಾಗಿ ಇದ್ದು ಕೆಲಸ ಮಾಡಿಸ್ತಾರೆ ಅಂತ ಹೇಳೋ ಬಣ್ಣದ ಮಾತುಗಳಿಗೆ ಮರಳಾಗಬೇಡಿ. ಯಾಕೆ ಅಂದರೆ ಫ್ರೆಂಡ್ಸ್, ನಾವೆಲ್ಲೇ ಹೋದ್ರೂ, ನಾವು ದಿನಸಿ ಅಂಗಡಿಗೆ ಹೋದ್ರೂ ಅಥವಾ ತರಕಾರಿ ಅಂಗಡಿಗೆ ಹೋದ್ರೂ 2-3 ಸರಿ ಚೆಕ್ ಮಾಡಿ ತಗೊಳ್ತೀವಿ. ನಾವು ವೋಟ್ ಮಾಡೋ ಸಮಯ ಬಂದಾಗ ಮಾತ್ರ ಎಷ್ಟೋ ಜನಗಳಿಗೆ ಯಾರಿಗೆ ವೋಟ್ ಹಾಕ್ತೀವಿ, ಅವರ ಐಡಿಯಾಲಜಿ ಏನು ಅಂತ ಯೋಚನೆ ಮಾಡ್ದೇನೆ ದುಡ್ಡಿನ ಆಮಿಷಕ್ಕೆ ಒಳಗಾಗಿ ವೋಟ್ ಹಾಕಿ ಬರ್ತೀವಿ. ಇದರಲ್ಲಿ ಇನ್ನೊಂದು ವಿಷಯ ಏನು ಅಂದರೆ, ನಮ್ಮ ಮನೆಯಲ್ಲಿರೋರ ಮೇಲೆ ತುಂಬ ಕಾಳಜಿ ಇದೆ. ಅದಕ್ಕೆ ವಯಸ್ಸಾದ ಮೇಲೆ ಅವರಿಂದ ಯಾವ ಕೆಲಸನೂ ಮಾಡಿಸಲ್ಲ. ಆದರೆ ನಮ್ಮನ್ನು ಆಳೋ ರಾಜಕಾರಣಿಗಳ ಮೇಲೆ ನಮಗೆ ಇಂಟ್ರೆಸ್ಟ್ ಇಲ್ಲ. ಎಷ್ಟು ವಯಸ್ಸಾದ್ರೂ ವೋಟ್ ಹಾಕಿ ಅವ್ರಿಗೆ ಪವರ್ ಕೊಡ್ತೀವಿ. ಹಿಂಗೆ ತುಂಬ ರಾಜಕಾರಣಿಗಳು ಇದ್ದಾರೆ. ನೀವೇ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇನ್ನೊಂದು ವಿಷಯ ಏನಂದರೆ, ಜನಸಾಮಾನ್ಯರು ಯಾರಾದರೂ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡೋಕ್ಕಾಗುತ್ತಾ? ಫ್ರೆಂಡ್ಸ್, ವಯಸ್ಸಾದ ಮೇಲೆ ತಾಳ್ಮೆ ಕಳೆದುಕೊಳ್ಳೋದು ಮತ್ತು ಹುಷಾರಿಲ್ಲದೆ ಆಗೋದು ಮತ್ತು ಜ್ಞಾಪಕ ಶಕ್ತಿ ಇಲ್ಲದೆ ಇರೋದು, ಅದಕ್ಕೆ ಉದಾಹರಣೆ ಅಂದರೆ ನಮ್ಮ ಸಿದ್ದರಾಮಯ್ಯನವರು. ಈ ವಿಡಿಯೋನ ನೀವೇ ನೋಡಿ. ಬರ ಯಾವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ ಕಾಂಗ್ರೆಸ್. ಕೆಲವಷ್ಟು ಗೌರ್ಮೆಂಟ್ ಎಂಪ್ಲಾಯೀಸ್ ಅವರ ಟರ್ಮ್ ಯಾವಾಗ ಮುಗಿಯುತ್ತೋ ಅಂತ ವೇಟ್ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ರಾಜಕಾರಣಿಗಳ ಆ್ಯಕ್ಚುಯಲ್ ಕೆರಿಯರ್ ಸ್ಟಾರ್ಟ್ ಆಗೋದೇ 60 ವರ್ಷ ಆದಮೇಲೆ. ಇದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು. ಅವರ ಏಜ್ 54 ವರ್ಷ ಆಗಿದ್ರೂ ಅವರನ್ನು ರಾಜಕೀಯದಲ್ಲಿ ಯಂಗ್ಸ್ಟರ್ ಅಂತ ಕರೀತಾರೆ. ಯಾಕೆ ಅಂದರೆ ಮಿಕ್ಕಿದವರೆಲ್ಲ 70 ವರ್ಷ ಇರೋರಲ್ವಾ, ಇವರೊಬ್ಬರು 54 ವರ್ಷ, ಅದಕ್ಕೆ ಯಂಗ್ಸ್ಟರ್ ಇವರು. ಹಾಗೆಯೇ ಇವರಷ್ಟೇ ಅಲ್ಲ, ಇನ್ನೂ ಕೆಲವಷ್ಟು ರಾಜಕಾರಣಿಗಳು ಇದ್ದಾರೆ. ಫ್ರೆಂಡ್ಸ್, ಈ ಏಜಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಬಟ್ ಪೊಲಿಟಿಷಿಯನ್ಸ್ ಮಾತ್ರ ಕೆರಿಯರ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಎಷ್ಟು ವಿಚಿತ್ರ ಅಲ್ವಾ ಫ್ರೆಂಡ್ಸ್, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಯಾವ ಪಾರ್ಟಿ ಪರ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ಇದು ನಮ್ಮ ಸೊಸೈಟಿಯಲ್ಲಿ ನಡೀತಾ ಇರೋದನ್ನು ನಾನು ಈ ವಿಡಿಯೋಲಿ ಹೇಳಿರೋದು. ಎಲ್ಲ ಕೆಲಸದಲ್ಲೂ ಒಂದು ಲಿಮಿಟ್ ಅಂತ ಇರುತ್ತೆ. ಆದರೆ ನಮ್ಮ HD ದೇವೇಗೌಡ ಅವರಿಗೆ ಮತ್ತು ಶಾಮನೂರ್ ಶಿವಶಂಕರಪ್ಪನವರಿಗೆ ಮಾತ್ರ ಇನ್ನೂ ಅಧಿಕಾರ ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅದು 90 ವರ್ಷ ಆಗಿದ್ರೂ ಅದೇ ಯಂಗ್ಸ್ಟರ್ಗೆ ಚಾನ್ಸ್ ಕೊಟ್ಟರೆ ಏನಾದರೂ ಹೊಸದನ್ನು ನಿರೀಕ್ಷೆ ಮಾಡ್ಬೋದಲ್ವಾ ಫ್ರೆಂಡ್ಸ್, ಈ ವಿಷಯದಲ್ಲಿ ನಮ್ಮ ವೋಟರ್ಸು ಸಮಪಾಲಿದೆ. ಸ್ವಲ್ಪ ಯೋಚನೆ ಮಾಡಿ ವೋಟ್ ಹಾಕಿ ಫ್ರೆಂಡ್ಸ್. ನಿಮ್ಮ ಒಂದು ವೋಟಿಂದ ಏನಂತ ಬದಲಾವಣೆ ಆಗುತ್ತೆ ಅಂತ ಯೋಚನೆ ಮಾಡಬೇಡಿ. ಒಳ್ಳೆಯ ಡಿಸಿಷನ್ ತಗೊಂಡು ಸರಿಯಾದ ವ್ಯಕ್ತಿಗೆ ವೋಟ್ ಹಾಕಿ. ನಿಮ್ಮ ಒಂದು ವೋಟು ಕೂಡ ಮ್ಯಾಟ್ರ್ ಆಗುತ್ತೆ. ಆ ವೋಟಿನಿಂದ ಎಲ್ಲವೂ ಸಾಧ್ಯ.
ಹಾಗೆ ನಿಮ್ಮ ಸುತ್ತಲಿನ ಜನಗಳಿಗೆ ಕೂಡ ಓಟಿನ ಮಹತ್ವ ತಿಳಿಸಿ. ಓಟ್ ಅನ್ನೋದು ನಮ್ಮ ಹಕ್ಕು, ನಾವು ಚೆನ್ನಾಗಿ ಉಪಯೋಗಿಸ್ಕೋಬೇಕು. ನಾವು ಹಾಕುವಂಥ ಓಟು 5 ವರ್ಷದ ನಮ್ಮ ಜೀವನವನ್ನು ನಿರ್ಧಾರ ಮಾಡುತ್ತೆ ಫ್ರೆಂಡ್ಸ್. ಸಹಜವಾಗಿ ಓಟ್ ಅಂದರೆ ಯಾರಷ್ಟು ಕೊಡ್ತಾರೋ ಅಂತ ಯೋಚನೆ ಮಾಡಿ ಓಟ್ ಹಾಕೋ ಬದಲು ಯಾರಿಂದ ನಮ್ಮ ಬದುಕು ಮತ್ತು ದೇಶ ಬದಲಾಗುತ್ತೆ ಅಂತ ಯೋಚನೆ ಮಾಡಿ ಓಟ್ ಮಾಡಬೇಕು. ಓಟ್ ಅಂದರೆ ಬರೀ ಇಂಕಲ್ಲ ಫ್ರೆಂಡ್ಸ್, ಜೀವನವನ್ನು ಮತ್ತು ದೇಶವನ್ನು ಸರಿದಾರಿಯಲ್ಲಿ ನಡೆಸುವಂತಹ ಇಂಕದು. ಕ್ಷಮಿಸಿ, ಸಮಯದ ಅಭಾವದಿಂದ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಇದರ ಪಾರ್ಟ್ 2 ವಿಡಿಯೋ ಅತಿ ಶೀಘ್ರದಲ್ಲಿ ಬರುತ್ತೆ. ಸ್ಟೇ ಟ್ಯೂನ್ಡ್. ಇನ್ನಷ್ಟು ಈ ಥರ ಕಂಟೆಂಟ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಈ ಕಂಟೆಂಟ್ನ ಬರೆದವರು, ಈ ಕಂಟೆಂಟ್ಗೆ ಧ್ವನಿಯಾದವರು ಕನ್ನಡಿ ಟೀಮ್. ಅತಿ ಶೀಘ್ರದಲ್ಲಿ ಸಿಗ್ತೀವಿ. ಸೈನಿಂಗ್ ಆಫ್. ಬಾಯ್.